ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಲಾಶಯಗಳ ಇವತ್ತಿನ ನೀರಿನ ಮಟ್ಟ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನದಿಯ ಗರಿಷ್ಠ ಮಟ್ಟ ಹೇಗೆ, ಜೊತೆಗೆ ಇಂದಿನ ಮಟ್ಟ, ಒಳಹರಿವು ಹೊರಹರಿವು ಯಾವ ರೀತಿಯಾಗಿದೆ ನೋಡ್ತಾ ಹೋಗೋಣ. ಮೊದಲನೇದಾಗಿ KRS ನದಿ ಗರಿಷ್ಠ ಮಟ್ಟ ಅಂದರೆ 124.80 ಅಷ್ಟು ಅಡಿ ನೀರಿದೆ. ಹಾಗೆ ಇಂದಿನ ಮಟ್ಟ 190.28, ಒಳಹರಿವು 1961, ಹೊರಹರಿವು 4917. ಅದೇ ರೀತಿ ಹಾರಂಗಿ ಜಲಾಶಯದ ನೀರಿನ ಮಟ್ಟವನ್ನು ನೋಡ್ತಾ ಹೋಗೋದಾದರೆ 2859 ಇದು ಗರಿಷ್ಠ ಮಟ್ಟ. ಮಲಪ್ರಭಾ ನದಿಯ ನೀರಿನ ಮಟ್ಟ ನೋಡ್ತಾ ಹೋಗೋಣ. 2079.50 ಅಡಿ ನೀರಿದೆ. ಇನ್ನು ಇಂದಿನ ಮಟ್ಟ 2066.10, ಒಳಹರಿವು 2567, ಹೊರಹರಿವು 1644. ಹಾಗೆ ತುಂಗಭದ್ರಾ ಜಲಾಶಯ 1633 ಗರಿಷ್ಠ ಮಟ್ಟ. ಅದೇ ರೀತಿ 1629 ಇಂದಿನ ಮಟ್ಟ, 13023 ಒಳಹರಿವು, 8624 ಹೊರಹರಿವು ಇದೆ. ಆಲಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನು ನೋಡ್ತಾ ಹೋಗೋದಾದ್ರೆ ಗರಿಷ್ಠ ಮಟ್ಟ ಬಂದು 519.60 ಅಡಿಯಷ್ಟು ನೀರಿದೆ. 519.58 ಇಂದಿನ ಮಟ್ಟ, 37,197 ಒಳಹರಿವು, 35,160 ಹೊರಹರಿವು ಇದೆ. ಅದೇ ರೀತಿ ನಾರಾಯಣಪುರ ಇವತ್ತಿನ ಗರಿಷ್ಠ ಮಟ್ಟ ಅಡಿ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ 497.25 ಅಡಿ. ಇಂದಿನ ಮಟ್ಟ 492.24. ಹಾಗೆ ಒಳಹರಿವು 42,500, ಹೊರಹರಿವು ಬಂದು 43,000 ಆಗಿದೆ. ಇದು ಜಲಾಶಯದ ನೀರಿನ ಮಟ್ಟ. ಅದೇ ರೀತಿಯಾಗಿ ಕಬಿನಿ ಜಲಾಶಯದ ಡೇಟಾ ನೋಡ್ತಾ ಹೋಗೋದಾದ್ರೆ 2284 ಗರಿಷ್ಠ ಮಟ್ಟ, 2278.92 ಇಂದಿನ ಮಟ್ಟ. ಹಾಗೆ 6457 ಒಳಹರಿವು ಇದೆ, 11940 ಹೊರಹರಿವು ಇದೆ. ಹೇಮಾವತಿಯಲ್ಲಿ 2922 ಗರಿಷ್ಠ ಮಟ್ಟ, 2966.75 ಇಂದಿನ ಮಟ್ಟ, 4259 ಒಳಹರಿವಾದರೆ 4200 ಹೊರಹರಿವು. ಇನ್ನು ಲಿಂಗನಮಕ್ಕಿ ಜಲಾಶಯದ ಬಗ್ಗೆ ನೋಡ್ತಾ ಹೋಗೋದಾದ್ರೆ 1819 ಗರಿಷ್ಠ ಮಟ್ಟ ಇದೆ. ಹಾಗೆ 1795.15 ಇಂದಿನ ಮಟ್ಟ ಇದ್ರೆ, 11681 ಒಳಹರಿವು, 2965.49 ಅಷ್ಟು ಹೊರಹರಿವು ಆಗಿದೆ.